ವೀಕ್ಷಕರೇ, ಮೇಷರಾಶಿಯವರು 2025 ಜನವರಿ ತಿಂಗಳಲ್ಲಿ ಅಂದ್ರೆ ಮೊದಲನೇ ತಿಂಗಳ ಫಲ ಯಾವ ಪ್ರಕಾರದಿದೆ, ಈ ತಿಂಗಳ ಪೂರ್ತಿಯಾಗಿ ನಿಮಗೆ ಹೊಸ ವರ್ಷದ ಆರಂಭದ ತಿಂಗಳು ಏನೆಲ್ಲ ಫಲ ಸಿಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರತಕ್ಕಂಥದ್ದು. ಇನ್ನು ಈ ಜನವರಿ ತಿಂಗಳಲ್ಲಿ ನಿಮಗೆ ಶುಭಕಾರಕವಾದ ದಿನಗಳು ಯಾವುದು, ಅಶುಭಕರವಾದ ದಿನಗಳು ಯಾವುದು ಅಂತ ನೋಡಿದ್ರೆ 14, 15, 19, 20 ಹಾಗೂ 24, 25ನೇ ತಾರೀಕು ತುಂಬ ಶುಭಪ್ರದವಾಗಿರ್ತಕ್ಕಂತಹ ದಿನಗಳು. ಇನ್ನು ಅಶುಭ ದಿನಗಳು 1, 8, 9, 17, 26, 27 ಮತ್ತು 28ನೇ ತಾರೀಕು ಅಷ್ಟಾಗಿ ಶುಭವಲ್ಲದ ದಿನಗಳು ಅಂತ ಹೇಳ್ಬೋದು. ಮೇಷರಾಶಿಯವರಿಗೆ ಸಹಜವಾಗಿ ಮಿತ್ರ ರಾಶಿಗಳು ಬಂದು ಸಿಂಹ, ತುಲಾ, ಧನಸ್ಸು ರಾಶಿ ಆಗಿದ್ರೆ ಶತ್ರು ರಾಶಿ ಬಂದು ಮಿಥುನ ಮತ್ತು ಕನ್ಯಾ ರಾಶಿ ಆಗಿರುತ್ತೆ. ಇನ್ನು ಈ ತಿಂಗಳ ಪೂರ್ತಿ ಆಗಿರತಕ್ಕಂಥ ಫಲವನ್ನ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಜನವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ನೋಡಿ ಬಹಳಷ್ಟು ಈ ಹೊಸ ವರ್ಷ 2025 ಜನವರಿ ತುಂಬ ಒಂದು ಆರಂಭದ ತಿಂಗಳು ಅಂತ ಹೇಳ್ಬೋದು. ತುಂಬ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲೇ ಸ್ಟಾರ್ಟ್ ಆಗುತ್ತೆ, ಒಳ್ಳೆಯ ರೀತಿಯಲ್ಲಿ ಆರಂಭ ಪಡ್ಕೋತೀರ. ಇನ್ನು ಬಹಳ ದಿನಗಳಿಂದ ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತೆ ವೇಗಗಳನ್ನು ಪಡ್ಕೊಳ್ಳುವಂಥದ್ದು, ಮರುಚಾಲನೆಯನ್ನು ಪಡ್ಕೊಳ್ಳುವಂಥದ್ದು, ಕೊಡುಕೊಳ್ಳಿಕೆಯಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಕೆಲವೊಂದು ಅಭಿವೃದ್ಧಿಯನ್ನು ಕಾಣುವಂತಹ ಸನ್ನಿವೇಶಗಳು ಮೇಲ್ನೋಟಕ್ಕೆ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಉದ್ಯೋಗ ವಿಚಾರಕ್ಕೆ ಬಂದರೆ ಸ್ವಲ್ಪ ಸಮಸ್ಯೆಗಳು ಇರ್ತಕ್ಕಂಥದ್ರ ಬಗ್ಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ನಿಮಗೊಂದಿಷ್ಟು ಅನುಕೂಲತೆಗಳು ಉದ್ಭವ ಆಗುತ್ತೆ. ಏನಂತಂದರೆ ಅದು ಹಣಕಾಸಿನ ವಿಚಾರದಲ್ಲಿ ಡೆವಲಪ್ ಆಗುವಂಥದ್ದು, ವ್ಯಾಪಾರ ವಿಚಾರದಲ್ಲಿ ಡೆವಲಪ್ ಆಗುವಂಥದ್ದು, ಬಹಳ ದಿನಗಳಿಂದ ಇರತಕ್ಕಂತಹ ಕೆಲವೊಂದು ಕಗ್ಗಂಟುಗಳನ್ನು, ಸಮಸ್ಯೆಗಳನ್ನು, ತೊಂದರೆಗಳನ್ನು ಸರಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಇನ್ನು ಶುಭ ಸಮಾರಂಭಗಳಿಗಾಗಿ ಸಹಜವಾಗಿ ಅಲದಾಟ, ಓಡಾಟ, ತಿರುಗಾಟ ಈ ರೀತಿಯಾಗಿರ್ತಕ್ಕಂತಹ ಅದಂತೂ ಇದ್ದೇ ಇರುತ್ತೆ. ಇನ್ನು ಈ ಹಣದ ಹರಿವು ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಕೊಡುಕೊಳ್ಳುವಿಕೆಯಲ್ಲಿ, ವ್ಯವಹಾರಗಳಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಅವಕಾಶಗಳು ಮತ್ತು ಒಳ್ಳೆಯ ರೀತಿಯಲ್ಲಿ ಹಣಕಾಸಿನ ಒಂದು ಬಳಕೆ ಆಗುವಂತಹ ಸನ್ನಿವೇಶಗಳಿದೆ. ಧನಲಾಭ ಆಗುವಂಥದ್ದು, ಯಾವುದೋ ಒಂದು ಮೂಲದಿಂದ ನಿಮಗೆ ಹಣಕಾಸಿನ ಮೂಲ ತುಂಬ ಚೆನ್ನಾಗಿ ಕಂಡು ಬರುವಂತಹ ಸಾಧ್ಯತೆಗಳು ಈ ಒಂದು ವರ್ಷದಲ್ಲಿ ಅಥವಾ ಈ ಒಂದು ತಿಂಗಳಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಈ ಒಂದು ತಿಂಗಳು ಹೆಂಗಿರುತ್ತೆ ಅಂತ ಸ್ವಲ್ಪ ಎಂಜಾಯ್ ಮಾಡ್ತೀರಾ ಲೈಫನ್ನು. ಒಳ್ಳೆ ಉಡುಗೆ, ಒಳ್ಳೆ ತೊಡುಗೆ, ಒಳ್ಳೆ ಊಟ, ಒಳ್ಳೆ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ಖುಷಿಯಾಗಿ ಒಂಥರ ಸಂತೋಷವಾಗಿರ್ತಕ್ಕಂತಹ ರೀತಿಯಲ್ಲಿ ಈ ಒಂದು ವರ್ಷದಲ್ಲಿ ಅಂದರೆ ಈ ಒಂದು ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಬೇರೆ ಕಡೆಯಿಂದ ಒಳ್ಳೆಯ ಶುಭ ಸಮಾಚಾರಗಳನ್ನು, ಶುಭ ಸುದ್ದಿಗಳನ್ನು ಕೇಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ವ್ಯವಹಾರ, ಉದ್ಯೋಗದಲ್ಲಿ ಸ್ವಲ್ಪ ಎಲ್ಲಾದರೂ ಪ್ರಯಾಣ ಬೆಳೆಸುವಂಥದ್ದು, ಯಾವುದಾದ್ರೂ ಹೊರ ರಾಜ್ಯ, ಹೊರ ಜಿಲ್ಲೆ, ಹೊರದೇಶಗಳಿಗೆ ಅಲೆದಾಡುವಂತಹ ಸನ್ನಿವೇಶಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ. ಇನ್ನು ಈ ಪ್ರಯಾಣದಿಂದ ಒಂದು ಒಳ್ಳೆ ಫಲಗಳು ಸಿಗುವಂಥ ಸಾಧ್ಯತೆಗಳೇನೋ ಇದೆ. ಆದರೆ ಆರೋಗ್ಯದ ಮೇಲೆ ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಬೀರುವಂಥ ಸಾಧ್ಯತೆ ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀವಿಲ್ಲಿ ಹರಿಸಬೇಕಾಗುತ್ತೆ. ಆರೋಗ್ಯದ ಕಡೆ ಗಮನ ಹರಿಸಿ. ಇನ್ನು ಕುಟುಂಬದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಅದನ್ನು ಸರಿದೂಗಿಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಬಹಳಷ್ಟು ಶುಭಕಾರಕವಾಗಿರ್ತಕ್ಕಂಥ ಫಲಗಳು ನಿಮಗಿಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಹೆತ್ತವರೊಂದಿಗೆ ಸುಮಧುರವಾಗಿರ್ತಕ್ಕಂಥ ಬಾಂಧವ್ಯ, ಗುರುಗಳೊಂದಿಗೆ, ಹಿರಿಯರೊಂದಿಗೆ, ಆತ್ಮೀಯರೊಂದಿಗೆ ಒಳ್ಳೆ ಒಡನಾಟ ಇರತಕ್ಕಂಥದ್ದು, ಅಲದಾಟ, ತಿರುಗಾಟ ಇದ್ರೂ ಕೂಡ ಅದು ತುಂಬ ಸಂತೋಷವನ್ನು ಕೊಡುವಂತಹ ನಿಟ್ಟಿನಲ್ಲಿ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರುತ್ತೆ. ಮಿತ್ರರೊಂದಿಗೆ ಸಹಕಾರ ಇರುತ್ತೆ. ಏನೇ ಕಷ್ಟ ಬಂತು, ನೋವು ಬಂತು, ತೊಂದರೆ ಬಂತು, ತಾಪತ್ರಯ ಬಂತು ಅಂತಂದ್ರೆ ಬಂಧು ಮಿತ್ರರು ತುಂಬಾ ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಡುವಂಥ ಸನ್ನಿವೇಶ, ಮನೆತನದಿಂದ ಒಳ್ಳೆ ಪ್ರೋತ್ಸಾಹ ನಿಮಗೆ ಸಿಗುವಂಥದ್ದು. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು, ಒಂದು ಒಳ್ಳೆಯ ಒಂದು ಅವಕಾಶಗಳು ನಿಮಗಿಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಎಜುಕೇಶನ್ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ, ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಹುಮುಖ್ಯವಾದ ವಿಚಾರಗಳು ಜೊತೆಗೆ ಬಹುಮುಖ್ಯವಾದ ಪರಿಹಾರಗಳು ತಿಳಿಸುವಂಥದ್ದು ಕೂಡ ಇದೆ.
ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಅದು ನೀವು ಒಮ್ಮೆ ತರಿಸ್ಕೊಂಡ ಮೇಲೆ ಅದ್ರ ಫೀಲಿಂಗ್ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ಅದು ಅನುಭವಕ್ಕೆ ಬರುತ್ತೆ. ಒಂದು ಒಳ್ಳೆ ಅವಕಾಶ ಇದೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು 2025 ಜನವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಇನ್ನುಳಿದಂಥ ಫಲಗಳು ಯಾವ ತರ ಇದೆ ಅಂತಂದ್ರೆ ನೋಡಿ, ಸ್ವಲ್ಪ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತೆ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ. ಏನೋ ಒಂದು ಮಾಡಬೇಕು, ಅದು ಆಗತ್ತಾ ಆಗಲ್ವಾ, ಅಂದುಕೊಂಡಂತ ಕಾರ್ಯದಲ್ಲಿ ನನಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತದ, ಈ ರೀತಿಯಾಗಿರ್ತಕ್ಕಂಥ ಅನೇಕ ಕ್ವಶನ್ಗಳು, ಪ್ರಶ್ನೆಗಳು ನಿಮಗಿಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಚಿಂತೆ ಇರುತ್ತೆ ಮನಸ್ಸಿನ ಮೂಲೆಯಲ್ಲಿ, ಎಲ್ಲೋ ಒಂದು ಕಡೆ ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ. ಚಿಂತೆ ಮಾಡುವಂತ ನೆಸೆಸಿಟಿ ಇಲ್ಲ. ಧೈರ್ಯವಾಗಿ ಮುನ್ನುಗ್ಗಿ ಒಳ್ಳೆ ಫಲ ಸಿಗುತ್ತೆ. ವ್ಯಾಜ್ಯಗಳಿಂದ ಮಾನಸಿಕವಾಗಿ ನೆಮ್ಮದಿಯಾದಂತ ಒಂದು ಕೊರತೆ ಇರುತ್ತೆ. ಏನೋ ಒಂಥರ ಜನಗಳಿಂದ ಕೆಲವೊಂದು ಕದನ, ಕಲಹಗಳು ಅಥವಾ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳು, ಈ ರೀತಿಯಾಗಿರ್ತಕ್ಕಂತಹ ಸಿಚುವೇಶನ್ಸ್ಗಳು ಇರುತ್ತವೆ. ಸ್ವಲ್ಪ ಈ ದಿಶೆಯಲ್ಲಿ, ಈ ನಿಟ್ಟಿನಲ್ಲಿ ಸ್ವಲ್ಪ ತಾಳ್ಮೆಯನ್ನು ವಹಿಸಿಕೊಂಡು ಬುದ್ಧಿವಂತಿಕೆಯಿಂದ ನೀವು ಇಲ್ಲಿ ಕೆಲಸ ಮಾಡ್ಕೋಬೇಕಾಗುತ್ತೆ. ಬೇಡದ ಕಲಹಗಳು ಬೇಡ. ಯಾಕಂತಂದ್ರೆ ಅನವಶ್ಯಕವಾಗಿರ್ತಕ್ಕಂಥ ವಿವಾದಗಳು, ಕಲಹಗಳು, ಅದರಿಂದ ಸ್ವಲ್ಪ ದೂರ ಇರುವಂತದ್ದೇ ಒಳ್ಳೆಯದು. ತಾಳ್ಮೆಯಿಂದ ಇರತಕ್ಕಂಥದ್ದು ನಿಮಗೆ ಒಳ್ಳೆ ಫಲ ಕೊಡುತ್ತೆ. ಆರೋಗ್ಯ ಸಮಸ್ಯೆಗಳಿದ್ರು ಕೂಡ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ನಿಮ್ಮ ಸ್ವಲ್ಪ ಸಂಗಾತಿಯ ಬಾಂಧವ್ಯ ಇದೆಯಲ್ಲ, ಅದು ತುಂಬಾ ಉತ್ತಮವಾಗಿರುತ್ತೆ. ನಿಮ್ಮ ಪತಿಯೋ, ನಿಮ್ಮ ಪತ್ನಿಯೋ, ನಿಮ್ಮ ಪ್ರೇಮಿಯೋ ನಿಮಗೆ ತುಂಬಾ ಎಲ್ಲ ರೀತಿಯಿಂದನೂ ಒಂದು ಅನುಕೂಲ ಸ್ವಲ್ಪ ಮಾಡಿಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಉದ್ಯೋಗದಲ್ಲಿ ಯಶಸ್ಸು ಮತ್ತೆ ಪ್ರಶಂಸೆಗಳು ಕಂಡು ಬರುವಂಥದ್ದು. ಕೆಲವರಿಗೆ ಅಂದುಕೊಂಡಿರ್ತಕ್ಕಂಥ ಕಾರ್ಯಗಳಲ್ಲಿ ಕೆಲಸ ಗಿಟ್ಟಿಸ್ಕೊಳ್ಳುವಂಥದ್ದು, ಹೊಸ ಕೆಲಸ ಆರಂಭ ಮಾಡ್ಬೇಕನ್ನುವಂತ ಏನಾದ್ರೂ ಪ್ಲಾನ್ ಅಲ್ಲಿ ಇದ್ರೆ ಹೊಸ ಕೆಲಸ ಆರಂಭ ಮಾಡುವಂತ ಸಾಧ್ಯತೆ ಇದೆ. ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ, ಹೊಸ ಕೆಲಸಕ್ಕೆ ಹೋಗುವಂಥದ್ದಾಗ್ಲಿ, ಈ ರೀತಿಯಾಗಿರ್ತಕ್ಕಂತಹ ಒಳ್ಳೆ ಒಳ್ಳೆ ಅವಕಾಶಗಳು ನಿಮಗಿಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಸ್ವಲ್ಪ ನಿಮಗೆ ಪ್ರಮೋಷನ್ ಆಗಿರ್ಬೋದು, ಅಥವಾ ಇಚ್ಛಿತ ಕಡೆಗೆ ಅಂದ್ರೆ ನೀವು ಯಾವ ಕಡೆ ಬಯಸ್ತೀರಿ ಆ ಕಡೆ ವರ್ಗಾವಣೆ ಆಗುವಂಥದ್ದಾಗ್ಲಿ, ಈ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ಅವಕಾಶಗಳು ನಿಮಗೆ ಇಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಅವಕಾಶಗಳೇನೋ ಇದೆ. ಸ್ವಲ್ಪ ಎಚ್ಚರಿಕೆ ವಹಿಸ್ಬಿಟ್ರೆ ಸಾಕು, ಒಳ್ಳೆ ರೀತಿಯಲ್ಲಿ ಹಣ ಗಳಿಸೋದಕ್ಕೆ ಅವಕಾಶಗಳಿದೆ. ಪ್ರೀತಿ ಪಾತ್ರರೊಡನೆ ಒಳ್ಳೆ ಒಂದು ಬಾಂಧವ್ಯ ಚೆನ್ನಾಗಿ ಇಟ್ಕೊಳ್ಳುವಂತ ಸಾಧ್ಯತೆಗಳಿದೆ. ಈ ತಿಂಗಳ ಅಂತ್ಯದಲ್ಲಿ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆರ್ಥಿಕವಾಗಿರ್ತಕ್ಕಂಥ ಲಾಭಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದ, ತೀರ್ಥಕ್ಷೇತ್ರದ ದರ್ಶನವನ್ನ ಮಾಡಿಕೊಳ್ಳುವಂತಹ ಅವಕಾಶಗಳು ಕೂಡ ನಿಮಗೆ ಇಲ್ಲಿ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಳ್ಳೆಯ ಅವಕಾಶಗಳು ಇರುತ್ತವೆ. ಸಿಕ್ಕಿರುವಂತಹ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತದೆ. ಇನ್ನು ರಾಜಕಾರಣಿಗಳಿಗೆ, ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಸಾರ್ವಜನಿಕ ವಲಯದಲ್ಲಿ
ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರೆ ಬಹಳಷ್ಟು ಒಳ್ಳೆ ಫಲಗಳು ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಈ ಚಿತ್ರೋದ್ಯಮ, ಟಿವಿ ಮಾಧ್ಯಮ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ವಿಶೇಷವಾದ ಕಲಾವಿದರಿಗೆ ಬಹಳಷ್ಟು ಅವಕಾಶಗಳು ಇರುತ್ತೆ. ಸಿಕ್ಕಿರುವಂತ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಇನ್ನು ನಿಮಗೆ ಪರಿಹಾರ ತಿಳಿಸಲೇಬೇಕಲ್ವಾ? ಪರಿಹಾರ ಬೇಕೇ ಬೇಕು. ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ ಜನವರಿ ತಿಂಗಳದ್ದು. ಇಷ್ಟವಾಗಿರತಕ್ಕಂತಹ ವಿಡಿಯೋನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಜನವರಿ ತಿಂಗಳಲ್ಲಿ ಮೇಷರಾಶಿಯವರು ಏನೆಲ್ಲ ಒಂದು ಪರಿಹಾರವನ್ನ ಅನುಸರಿಸಬೇಕು ಅಂತ ನೋಡಿ, ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಅನುಕೂಲಕರವಾದ ಫಲ ಸಿಗುತ್ತೆ. ಶ್ರೀ ಸೂಕ್ತವನ್ನ ಪಠಣ ಮಾಡ್ತಕ್ಕಂಥದ್ರಿಂದನೂ ಕೂಡ ಹೆಚ್ಚಿನ ಪ್ರಮಾಣದ ಲಾಭಗಳು, ಪ್ರಯೋಜನಗಳು, ಅನುಕೂಲತೆಗಳನ್ನ ನೀವಿಲ್ಲಿ ಪಡ್ಕೋಬಹುದು. ತುಂಬಾ ಸುಲಭವಾದ ಒಂದು ಪರಿಹಾರ ಇದೆ. ಅದನ್ನ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಒಂದು ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.